ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ, ನಿಖರ ಹಾಗೂ ಜನಪರ. ನಾಗಮಂಗಲದ ಸ್ವಾಮಿ ಅಯ್ಯಪ್ಪ ಭರತ್ ಪೆಟ್ರೋಲ್ ಬಂಕ್ನಲ್ಲಿ ನೀರು ಮಿಶ್ರಿತ ಪೆಟ್ರೋಲ್. ಹೌದು, ಸೀಮೆಎಣ್ಣೆ ಅಥವಾ ಮತ್ತಿತರ ಕೆಮಿಕಲ್ ಮಿಶ್ರಿತ ಪೆಟ್ರೋಲ್ ಅಥವಾ ಡೀಸೆಲ್ ಮಾರಾಟದ ಅವ್ಯವಸ್ಥೆ ಆಗಿಂದಾಗೆ ಅಲ್ಲಲ್ಲೇ ಕೇಳಿ ಬರುತ್ತಿದೆ ಅಥವಾ ಕಂಡು ಬರುತ್ತಿದೆ. ಆದರೆ ನೀರು ಮಿಶ್ರಿತ ಪೆಟ್ರೋಲ್ ಮಾರಾಟದ ಆರೋಪ ವಿರಳ. ಅಂತಹ ಹಗಲು ದರೋಡೆಯ ಆರೋಪ ಎಲ್ಲಿ ಅನ್ಕೊಂಡ್ರ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ತಾಲೂಕು ಕೇಂದ್ರ ನಾಗಮಂಗಲ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಸ್ವಾಮಿ ಅಯ್ಯಪ್ಪ ಸರ್ವಿಸ್ ಸ್ಟೇಷನ್ ಹೆಸರಿನ ಭರತ್ ಪೆಟ್ರೋಲ್ ಬಂಕ್ನಲ್ಲಿ ನೀರು ಮಿಶ್ರಿತ ಪೆಟ್ರೋಲ್ ಮಾರಾಟದ ಆರೋಪದ ಆಕ್ರೋಶ ವ್ಯಕ್ತವಾಗಿದೆ. ನಾಗಮಂಗಲ ತಾಲೂಕಿನ ಒಣಕೇರಿ ಹೋಬಳಿ ಕಬಡಹಳ್ಳಿ ಗ್ರಾಮದ ಉಮೇಶ್ ಎಂಬ ಯುವ ರೈತ ನೀಡಿದ ದೂರಿನನ್ವಯ ಭರತ್ ಪೆಟ್ರೋಲಿಯಂ ಕಂಪನಿಯ ಸಿಬ್ಬಂದಿಗಳ ಜೊತೆ ಆಹಾರ ಇಲಾಖೆಯ ಅಧಿಕಾರಿಗಳು ಬಂಕ್ಗೆ ಭೇಟಿ ನೀಡುವ ಮೂಲಕ ಪರಿಶೀಲನೆಯನ್ನು ನಡೆಸಿದ್ರು. ನೀರು ಮಿಶ್ರಿತ ಪೆಟ್ರೋಲ್ನಿಂದ ತನ್ನ ಮೋಟಾರ್ ಬೈಕ್ಗೆ ಆಗಿರುವ ಸಮಸ್ಯೆ ಕುರಿತು ಕೇಳಿದಾಗ ಉಡಾಫೆ ಉತ್ತರ ನೀಡಿದ ಬಂಕ್ ಸಿಬ್ಬಂದಿಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ದೂರುದಾರ ರೈತ ಉಮೇಶ್. ನೀರಿನೊಂದಿಗೆ ಪೆಟ್ರೋಲ್ ಅಥವಾ ಪೆಟ್ರೋಲ್ನೊಂದಿಗೆ ನೀರು ಮಿಶ್ರಣವಾದರೆ ಪೆಟ್ರೋಲ್ ನೀರಾಗಿ ಮಾರ್ಪಾಡಾಗುತ್ತದೆ ಎಂಬ ಭರತ್ ಪೆಟ್ರೋಲಿಯಂ ಕಂಪನಿಯ ವಿಭೋರ್ ಶ್ರೀವಾಸ್ತವ್ ರವರ ಮಾತಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು. ಸ್ಥಳದಲ್ಲೇ ಅರ್ಧ ಲೀಟರ್ ಬಾಟಲಿಯ ಪೆಟ್ರೋಲ್ಗೆ ನೀರು ಬೆರೆಸುವ ಮೂಲಕ ಪೆಟ್ರೋಲ್ ನೀರಾಗಿ ಮಾರ್ಪಾಡು ಆಗದಿರುವ ಬಗ್ಗೆ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಮುಜುಗರಕ್ಕೆ ಒಳಗಾದ್ರು ಶ್ರೀವಾಸ್ತವ್. ಫುಲ್ ಪೆಟ್ರೋಲ್ ಕನ್ವರ್ಟ್ ಆಗ್ಬಿಡ್ತದಂತೆ. ಫುಲ್ ಪೆಟ್ರೋಲ್ ಕನ್ವರ್ಟ್ ಮಡಗೋಲಿ ಒಂತಿಗಿಲ್ಲ ನಾವು ನೋಡ್ತೀವಿ ಇಷ್ಟು ನೀರಿದ್ರೆ ಕನ್ವರ್ಟ್ ನಾವು ನೋಡ್ತಾ ಇದೀವಿ. ನೀರು ಮಿಶ್ರಿತ ಪೆಟ್ರೋಲ್ನಿಂದ ನನಗಾಗಿರುವ ತೊಂದರೆ ಮತ್ಯಾರಿಗೂ ಆಗಬಾರದೆಂಬ ಉದ್ದೇಶದಿಂದ ನೀಡಿರುವ ದೂರಿನಂತೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದೇನೆ ಎನ್ನುತ್ತಾರೆ ಕವಡಹಳ್ಳಿ ಗ್ರಾಮದ ಯುವ ರೈತ ಉಮೇಶ್. ಊರಿಂದ ಬಿಟ್ಟು ನಾನು 10 ಗಂಟೆಗೆ ಬಂದೆ. ಪೆಟ್ರೋಲ್ ಖಾಲಿ ಆಗಿದ್ದಕ್ಕೆ ಡ್ರೈ ಆಗಿರೋದಕ್ಕೆ ಪೆಟ್ರೋಲ್ ಹಾಕ್ತಾರೆ 99 ರುಪೀಗೆ. ಅದಕ್ಕೆ ಹಾಕಿಸಿದಾಗ ಒಂದು 50 ಮೀಟ್ರ್ 100 ಮೀಟ್ರ್ ಹೋಗಲಿಲ್ಲ, ಬುರ್ಬರು ಅಂತ ಹಾಕೋಯ್ತು. ಆವಾಗ ಇನ್ನೂ ಚೂರು ತುಂಡಿ ಬಂದು ಎಲ್ಲ ನೋಡಿದೆ, ಆಗಲಿಲ್ಲ. ಆವಾಗ ಡೈರೆಕ್ಟ್ ಮೆಕ್ಯಾನಿಕ್ ಹೋದೆ. ಮೆಕ್ಯಾನಿಕ್ಕಾಗ ಏರ್ ಕಾರ್ಪೆಟ್ರು ಬಿತ್ತಾ ಅದೊಂದು ಸ್ವಲ್ಪ ಕ್ಲೀನ್ ಮಾಡೋಕೆ ನೋಡ್ದೆ, ಪೆಟ್ರೋಲ್ ಕೆಸ ಹಾಕೋದ ನೀರು ಆವಾಗ ಫುಲ್ಲು ಬಾಟ್ಲಿಗೆ ಹಾಕ್ಕೊಟ್ಟೆ. ಅದನ್ನ ತಗೊಂಡು ತೋರಿಸಿದ್ದೆ. ಇವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದ್ರೆ ಹಿಂಗೆ ಅಂತಂದು ಅದಾದ್ಮೇಲೆ ಕೇಳಲಿಲ್ಲ, ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ, ಕಂಪ್ಲೇಂಟ್ ಮಾಡಿದೆ. ಇವಾಗ ಅಧಿಕಾರಿಗಳು ಬೇರೆ ಗ್ರಾಹಕರಿಗೆ ತೊಂದರೆ ಆಗ್ಬಾರ್ದು. ಇವಾಗ ನಮಗೇನೆ ಇಷ್ಟೇ ಮಾಡ್ತಾವ್ರೆ. ಓಲಿ ಕ್ವಾಂಟಿಟಿನೂ ಇಲ್ಲ. ನಾನು ಹಾಕ್ಸಿರೋದು 99 ರೂಪಾಯಿಗೆ 1 ಲೀಟ್ರ್ 5 ml ತಿರುಗಿ ಬರ್ಬೋದು. ಇಲ್ಲಿ 750 ml ಐತೆ ನೀರು ಸೇರಿಸಿ. ನೀವು 750 ml ಅವ್ರು ಹಾಕಿರೋ 99 ರೂಪಾಯಿಗೆ 750 ml ಹೆಂಗೆ ಬರುತ್ತೆ? ಅದನ್ನೇ ಕೇಳ್ತಾ ಇದ್ದೀನಿ. ಎರಡರಲ್ಲಿ ಒಂದಕ್ಕೂ ಉತ್ತರ ಕೊಡ್ತಾ ಇಲ್ಲ ಅವರು. ಈಗ ಬಂದ ಅಧಿಕಾರಿಗಳು ಏನು ಮಾಡ್ತಾರೆ ನೋಡ್ಬೇಕು. ಉಮೇಶ್ ನೀಡಿರುವ ದೂರಿನನ್ವಯ ಸಂಬಂಧಿತ ಅಧಿಕಾರಿಗಳೊಂದಿಗೆ ಭೇಟಿ ನೀಡುವ ಮೂಲಕ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸಿದ್ದಾರೆ. ಅಲ್ಲದೆ ದೂರಿನೊಂದಿಗೆ ನೀಡಲಾಗಿರುವ ನೀರು ಮಿಶ್ರಿತ ಪೆಟ್ರೋಲ್ ಅನ್ನ 3 ಪರೀಕ್ಷಾ ಕೇಂದ್ರಗಳಿಗೆ ಕಳಿಸಲಾಗುತ್ತದೆ. ಪರೀಕ್ಷಾ ವರದಿಯ ನಂತರ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಹೇಳುತ್ತಾರೆ ಆಹಾರ ಇಲಾಖೆಯ ಅಧಿಕಾರಿ ಶ್ರೀನಿವಾಸ್ ರವರು. ಈ ಪೆಟ್ರೋಲ್ ಬಂಕ್ ಅಯ್ಯಪ್ಪ ಪೆಟ್ರೋಲ್ ಸರ್ವಿಸಸ್ಗೆ ನೀರು ಮಿಶ್ರಿತ ಪೆಟ್ರೋಲ್ನ ಮಾರಾಟ ಮಾಡ್ತಿದ್ದಾರೆ ಅಂತ ದೂರು ಕೊಟ್ಟರು. ಇವ್ರ ದೂರ ಮೇಲೆ ನಾವು ಪರಿಶೀಲನೆ ಮಾಡೋಕ್ಕೆ ಬಂದಿದ್ದೀವಿ. ಬಂದು ಸಾಂಪಲ್ನು ಸಹ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ಕಂಪ್ನಿಯಿಂದ ಅವ್ರ ಮ್ಯಾನೇಜರು ಬಂದಿದ್ದಾರೆ.
ಮೊದಲ 3 ವಿಂಗಡಿಸಿ ಲ್ಯಾಬ್ ಕಳಿಸ್ತಾ ಇದ್ದೀವಿ. ಲ್ಯಾಬ್ ಎಲ್ಲ ನೀರು ಮಿಶ್ರಿತ ಅಂತ ಬಂತಂದ್ರೆ ಮುಂದಿನ ಕ್ರಮ ನಾವು ಸಾಹೇಬರಿಂದ ಆದೇಶ ಕ್ರಮ ತಗೋತೀವಿ. ಇವಾಗ ಕಂಪ್ಲೇಂಟ್ ಕೊಟ್ಟಿರೋರು ಅದೇನು ಕ್ರಮ ತಗೋತಾರೆ ಅದ್ರ ಮೇಲೆ ಇದಾಗ್ತದೆ. ಪರಿಸ್ಥಿತಿಯ ಮಾಹಿತಿಯ ಮೇರೆಗೆ ಸ್ಥಳಕ್ಕಾಗಮಿಸಿ ನೀಡಿರುವ ದೂರಿನನ್ವಯ ನಡೆಸಲಾಗುವ ತನಿಖೆಯ ನಂತರ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳುವ ಭರವಸೆಯೊಂದಿಗೆ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು ನಾಗಮಂಗಲ ಪಟ್ಟಣ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ರವರು. ಒಟ್ನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಇಂತಹ ಕಲಬೆರಕೆ ಇಂಧನ ಮಾರಾಟ ದಂಧೆಯ ಆರೋಪಗಳನ್ನ ಗಂಭೀರವಾಗಿ ಪರಿಗಣಿಸುವ ಅಥವಾ ಪರಿಗಣಿಸದಿರುವ ಮೂಲಕ ಇಲಾಖಾ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಜರುಗಿಸುವುದು ಅಥವಾ ಕ್ಲೀನ್ ಚಿಟ್ ನೀಡುವುದು ಒಂದೆಡೆಯಾದರೆ, ಮಾಹಿತಿ ರಹಿತ ಭೇಟಿಯೊಂದಿಗೆ ಪರಿಶೀಲನೆ ನಡೆಸುವ ಮೂಲಕ ಜನಸ್ನೇಹಿ ಕರ್ತವ್ಯ ನಿರ್ವಹಿಸಬಲ್ಲರೆ ಎಂಬುದನ್ನ ಕಾದು ನೋಡಬೇಕಾಗಿದೆ.